Hi, hello everyone. Jnanashri Navodaya Coaching Center, Mundgod. So, hi dear students. Today we are going to learn about the one more lesson in intelligence. That is the coding and decoding. So, this is very important topic because so many students will get confused and they will waste their time. Actually, they will spend for these questions. ತುಂಬಾ ಜನ ಏನ್ ಮಾಡ್ತಾರೆ ಈ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ. ಈ ಟಾಪಿಕ್ ಈಸಿ ಇದೆ, ಟಾಪಿಕ್ ಈಸ್ ವೆರಿ ಈಸಿ, ಬಟ್ ಇಟ್ ಈಸ್ ಟೈಮ್ ಟೇಕಿಂಗ್, ಟೈಮ್ ವೇಸ್ಟಿಂಗ್ ಟಾಪಿಕ್ ಇದು. ನಮ್ಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಒಂದು ಕ್ವೆಶನ್ಗೆ 10 ನಿಮಿಷ ತೊಗೊಳ್ಲಿಕ್ಕಿಲ್ಲ. ಮಾಡ್ಲಿಕ್ಕೆ ಬಂದ್ರು ಮಾರ್ಕ್ಸ್ ವೇಸ್ಟ್ ಅದ, ಆಮೇಲೆ ಮಾರ್ಕ್ಸ್ ಸಿಕ್ಕರು ವೇಸ್ಟ್ ನಿಮ್ಗೆ ಆತರ. ಸೊ ಒನ್ ಕ್ವೆಶನ್ ನ ಲೆಸ್ ದೆನ್ 2 ಮಿನಿಟ್ಸ್ ಅಲ್ಲಿ ಅಥವಾ 1 ಮಿನಿಟ್ ಅಲ್ಲಿ ಮಾಡಬೇಕು. ಬಿಕಾಸ್ ಯು ಹ್ಯಾವ್ ಓನ್ಲಿ 25 ಕ್ವೆಶನ್ಸ್. 25 ಪ್ರಶ್ನೆನ ಹೆಚ್ಚು ಅಂದ್ರೆ ನೀವು 30 to 40 ಮಿನಿಟ್ಸ್ ಸ್ಪೆಂಡ್ ಮಾಡಬಹುದು ಅಷ್ಟೇ, ಜಾಸ್ತಿ ಸ್ಪೆಂಡ್ ಮಾಡೋಂಗಿಲ್ಲ ಇಲ್ಲಿ. ಅದಕ್ಕೋಸ್ಕರ ಒಂದು ಪ್ರಶ್ನೆನ 1 ರಿಂದ 2 ನಿಮಿಷ, 2-3 ನಿಮಿಷ ಹೆಚ್ಚಿಗೆ, 3 ಮಿನಿಟ್ಸ್ ಜಾಸ್ತಿ ತೊಗೊಳ್ಳಿ, ಕೆಲವೊಂದು ಬೇಗ ಆಗುತ್ತೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕೋಡಿಂಗ್ ಡಿಕೋಡಿಂಗ್ ಯಾವ ತರ ಮಾಡೋದು ಮತ್ತೆ ಕೋಡಿಂಗ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅನ್ನೋದ್ ಬಗ್ಗೆ ನಾನು ಹೇಳ್ತೇನೆ. ಸೊ ಕೋಡಿಂಗ್ ಅಂದ್ರೆ ಏನ್ ಹೇಳಿ? ಕೋಡಿಂಗ್ ಅಂದ್ರೆ ಹೈಡಿಂಗ್ ಸಮಥಿಂಗ್. ಕೋಡಿಂಗ್ ಮೀನ್ಸ್ ಹೈಡಿಂಗ್, ಸಿಂಪಲ್. ಕೋಡಿಂಗ್ ಅಂದ್ರೆ ಹೈಡ್ ಮಾಡೋದು, ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾಡೋದು. ನೋಡಿ, ನೀವು ನೋಡ್ತೀರಾ ಈ ರಾ ಏಜೆನ್ಸ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ? ಕೋಡ್ ನ ಯೂಸ್ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ. ಯಾಕೆ? ನಮ್ಮ ಒಂದು ಏನು ನಾವು ಕಮ್ಯುನಿಕೇಶನ್ ಮಾಡ್ತೀವಿ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಈಸಿಲಿ ಅಂತ. ಸೊ ಅವರು ನಾವೇ ಮಾತಾಡೋವಾಗ ಬೇರೆ ಹೇಳ್ತಾರೆ, ಆಯ್ತಾ? ಸೊ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಓಕೆ ಶೂಟ್ ಮಾಡು ಅಂದಕ್ಕೆ ಸೊ ಅವರು ಕಾಲ್ ಅಂತಾರೆ, ಗಿವ್ ಅ ಕಾಲ್. ಗಿವ್ ಅ ಕಾಲ್ ಅಂದ್ರೆ ಶೂಟ್ ಅಂತ ಕೆಲವೊಂದ್ಸಲ, ಆಯ್ತಾ? ಈ ತರ ಕೆಲವೊಂದು ಯೂಸ್ ಮಾಡ್ತಾವ ಅವರು. ಕೋಡಿಂಗ್ ಮಾಡಿ ಕಾಲ್ ಒಂದು ನಮ್ಗೆ ಏನು ಕಾಲ್ ಮಾಡೋದು ಅಂತ, ಬಟ್ ಆಕ್ಚುಲಿ ಅವ್ರ ಲೋಡಿಂಗ್ ಅಲ್ಲಿ ಶೂಟ್ ಅಂತ ಅರ್ಥ. ಅವ್ರು ಒಂದು ಲ್ಯಾಂಗ್ವೇಜ್ ರೆಡಿ ಮಾಡ್ತಾರೆ. ಈಗ ನಾವೊಂದು ಎಗೆ ಬಿ ಅಂತ ಕರೆಯೋಣ, ಸಿ ಗೆ ಡಿ ಅಂತ ಕರೆಯೋಣ, ಓಕೆ, ಎಕ್ಸ್ ಗೆ ವೈ ಅಂತ ಕರೆಯೋಣ. ಹಾಗಾದ್ರೆ ರೈಟ್ ಡೌನ್ ಎಕ್ಸ್ ಅಂದ್ರೆ ಏನ್ ಬರಬೇಕು? ಹಿಂಗ್ ಬರೀಬೇಕು. ಇದೇ ಕೋಡಿಂಗ್. ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ವೈ. ನಾವು ಕೋಡಿಂಗ್ ಇಟ್ಟಿದ್ದೇವೆ, ಎ ಗೆ ಬಿ ಇಟ್ಟಿದ್ದೇವೆ, ಸಿ ಗೆ ಡಿ, ಎಕ್ಸ್ ಗೆ ವೈ ಇಟ್ಟಿದ್ದೇವೆ. ಸೊ ಎ ಬರೆಯೋ ಅಂದ್ರೆ ಹೀಗೆ ಕೋಡಿಂಗ್ ಎಲ್ಲ ಬರೀತಾವ್ರೆ. ಫಾರ್ ಎಕ್ಸಾಂಪಲ್ ಏನೋ ಬರೀತಾರೆ, ಈಗ ಒಂದ್ ಲೆಟರ್ ಮುಂದೆ ಬರೀಬೇಕು ಅಂತ ಕೋಡಿಂಗ್ ಇರುತ್ತೆ. ಸೊ ನೀವು ಬರೆಯುವಾಗ ಒಂದ್ ಲೆಟರ್ ಮುಂದೆ ಬರೀಬೇಕು, ಅದು ಕೋಡಿಂಗ್ ಲ್ಯಾಂಗ್ವೇಜ್. ಬಾಲ್ ಬರಿ ಅಂದಾಗಿರಬೇಕು, ಬಾಲ್ ನಾವು ಯೂಶಲಿ ಹೀಗೆ ಬರೀತೇವೆ, ಸೊ ಅವ್ರು ಹಾಗೆ ಬರಲ್ಲ. CBMM ಅಂತ ಬರ್ತಾರೆ. CBMM ಅಂದ್ರೆ ಏನು? ಓ, ಇಟ್ಸ್ ಎ ಬಾಲ್ ಅಂತ ಅರ್ಥ. ಹೆಂಗ್ ಬಾಲ್? ಓಕೆ, ಇದು ಪ್ರೀವಿಯಸ್ ಲೆಟರ್ ಬಿ ಆಯ್ತು, ಪ್ರೀವಿಯಸ್ ಲೆಟರ್ ಎ ಆಯ್ತು, ಪ್ರೀವಿಯಸ್ ಲೆಟರ್ ಎಲ್ಲ ಆಯ್ತು, ಇಲ್ಲ ಆಯ್ತು ಬಾಲ್. ಓಕೆ, ಹಿಂಗೆ. ಓ, ಇದು ಕೋಡ್. ಇದನ್ನ ನಾವು ಇದನ್ನ ಮೆಸೇಜ್ ಕೊಡ್ಬೇಕು, ನಾವು ಇದ್ರಲ್ಲಿ ಬರ್ಬೇಕು, ಅದೇ ಕೋಡಿಂಗ್, ಆಯ್ತಾ? ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ಡಿಕೋಡ್ ಮಾಡ್ಲಿಕ್ಕೆ, ಸೊ ನಮ್ಗೆ ಮಾತ್ರ ಗೊತ್ತಿರುತ್ತೆ ಡಿಕೋಡ್ ಮಾಡ್ಲಿಕ್ಕೆ. ಕೋಡಿಂಗ್ ಮಾಡಿದವ್ರಿಗೆ ಡಿಕೋಡಿಂಗ್ ಗೊತ್ತಿರುತ್ತೆ. ಸೊ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಕೋಡಿಂಗ್. ಓಕೆ, ಸೊ ನೋಡೋಣ ಇಲ್ಲಿ ಏನ್ ಮಾಡೋದು ಅಂತ ಹೇಳಿ. ಸೊ ಏನ್ ಮಾಡ್ತಾರೆ ನೋಡಿ, ಹೇಳ್ತೇನೆ ನಿಮ್ಗೆ ಏನ್ ಮಾಡ್ತಾರೆ ಅಂತ. ಸೊ ಕೋಡಿಂಗ್ ಮೀನ್ಸ್ ಹೈಡ್ ದ ಮೀನಿಂಗ್ ಆಫ್ ಎನಿ ಮೆಸೇಜ್ ಅಂಡ್ ಡಿಕೋಡಿಂಗ್ ಮೀನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಆಕ್ಚುಯಲ್ ಮೀನಿಂಗ್ ಆಫ್ ದಟ್ ಮೆಸೇಜ್. ಸಿಂಪಲ್. ನಾವೇನೋ ಮೆಸೇಜ್ ಕೊಡ್ಬೇಕಿರುತ್ತೆ, ಅದನ್ನ ನಾನು ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ರೈಟ್ ಮಾಡ್ತೇನೆ. ಅದನ್ನ ಮೆಸೆಂಜರ್ ಏನ್ ಮಾಡ್ತಾನೆ? ಡಿಕೋಡಿಂಗ್ ಮಾಡ್ತಾನೆ. ನಾನು ಕೋಡ್ ಅವನಿಗೆ ಗೊತ್ತಿರುತ್ತೆ ನಾ ಯಾವ ತರ ಬರೋದೇನೆ ಅಂತ, ಅದನ್ನ ಅವರು ಡಿಕೋಡ್ ಮಾಡಿ ಓದ್ತಾನೆ. ಸೊ ಮಿಡ್ಲ್ ಇದ್ದವರಿಗೆ ಗೊತ್ತಾಗಲ್ಲ. ಸೊ ನೀವು ವಾಟ್ಸ್ಆಪ್ ನೋಡುದು ಎನ್ಕ್ರಿಪ್ಟೆಡ್ ಟೆಕ್ಸ್ಟ್ ಅಂತ ಹೇಳ್ತಾರಲ್ಲ, ಎನ್ಕ್ರಿಪ್ಷನ್. ಎನ್ಕ್ರಿಪ್ಟ್ ಅಂತಾರೆ. ಏನ್ ಎನ್ಕ್ರಿಪ್ಟ್ ಅಂದ್ರೆ? ಎನ್ಕ್ರಿಪ್ಟ್ ಅಂದ್ರೆ ಯಾರು ಸೆಂಡರ್ ಇರ್ತಾರಲ್ಲ, ಅವನೊಂದು ಮೆಸೇಜ್ ಕಳಿಸಿದಾಗ ಈ ಮಿಡ್ಲ್ ಇದ್ದವರಿಗೆ ಆ ಮೆಸೇಜ್ ಅರ್ಥನೇ ಆಗಲ್ಲ ಏನು. ಬಟ್ ಇದು ಕೋಡಿಂಗ್ ಅಲ್ಲಿ ಹೋಗುತ್ತೆ. ರಿಸೀವರ್ಗೆ ಏನಾಗುತ್ತೆ? ಇದು ಡಿಕೋಡ್ ಆಗುತ್ತೆ, ಅವ್ನು ಮಾತ್ರ ಓದ್ಬೋದು ಇವ್ನು ಕಳಿಸಿದೆ ಅಂತ. ಮಿಡ್ಲ್ ಇದ್ದವರಿಗೆ ಏನೋ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಾಣ್ತಿರುತ್ತೆ ಅದು, ಸೊ ಅದನ್ನ ಓದ್ಲಿಕ್ಕೂ ಸಾಧ್ಯ ಇಲ್ಲ ಅವ್ರು. ದಟ್ ಈಸ್ ಓನ್ಲಿ ದ ಎನ್ಕ್ರಿಪ್ಷನ್ ಅಂತೇಳಿ. ವಾಟ್ಸಪ್ ಅಲ್ಲಿ ಈ ಎನ್ಕ್ರಿಪ್ಷನ್ ಇದೆ ಅಂತಾರೆ. ಅಂದ್ರೆ ಯಾರು ಮೆಸೇಜ್ ಓದಲ್ಲ, ನಾವು ಕಳಿಸಿದ್ದು ಸೆಂಡರಿಗೆ ಮಾತ್ರ ಗೊತ್ತಿರುತ್ತೆ, ರಿಸೀವರ್ಗೆ ಮಾತ್ರ ಗೊತ್ತಿರುತ್ತೆ. ಅದು ಆಕ್ಚುಲಿ ಹಾಗೆ ಆಗಲ್ಲ, ಸೆಕ್ಯೂರಿಟಿ ರೀಸನ್ಸ್ ಇಂದ ಅವ್ರು ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಬೇರೆಯವ್ರು ಯಾರು ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೇ. ಈಸಿಲಿ ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾವು ನಂಬುತ್ತೇವೆ. ಓಕೆ, ಅಂತ ಹೇಳ್ತಾರೆ, ನಂಬುತ್ತೇವೆ ಅಂತ ಹೇಳಲಿಕ್ಕೆ ನಾವು ಅದಕ್ಕೋಸ್ಕರ. ಓಕೆ, ನೋಡೋಣ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್, ರಿಮೂವ್ ದ ಪೊಸಿಷನ್ ಆಫ್ ದ ಅಲ್ಫಾಬೆಟಿಕ್ ಆರ್ಡರ್. ನೋಡಿ, ಕೋಡಿಂಗ್ ನಿಮ್ಗೆ ಬರ್ಬೇಕಾ? ದಿಸ್ ಇಸ್ ವೆರಿ ಎಸೆನ್ಷಿಯಲ್. ಏನಂತ? ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ದ ಪೊಸಿಷನ್ ಆಫ್ ದ ಅಲ್ಫಾಬೆಟಿಕಲ್ ಆರ್ಡರ್. ಅಂದ್ರೆ ಇದು ಆರ್ಡರ್ ಅಲ್ಲಿ ಏನೇನ್ ನೇಮ್ಸ್ ಇಲ್ಲ ಅದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎ ಅಂತೇವೆ, ಬಿ ಅಂತೇವೆ, ಸಿ ಅಂತೇವೆ, ಡಿ ಅಂತೇವೆ, ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಒಂದ್ ಕಡೆ ಚೀಟಿಯಲ್ಲಿ ಬರೆದಿಟ್ಕೊಂಡಿಲ್ಲ. ಸೊ ಇಟ್ ಇಸ್ ವೆರಿ ಎಸೆನ್ಷಿಯಲ್. ನಿಮಗೆ ಇಂಟೆಲಿಜೆನ್ಸಿ ಬೇಕಾ? ಈ A to Z ನ ಪಕ್ಕಾ ಬರ್ಕೊಳ್ಳಿ, ಬೇಕಾಗುತ್ತೆ. ಅಥವಾ ಎಕ್ಸಾಮ್ ಸೆಂಟರ್ ಹೋದಂದ್ರೆ ಫಸ್ಟ್ ಒಂದು ರಫ್ ಪೇಪರ್ ಅಲ್ಲಿ ಎ ಇಂದ Z ತ ಬರ್ಕೊಂಡು ನಂಬರಿಂಗ್ ಕೊಡೋದು ಬೆಸ್ಟ್ ಅದಕ್ಕೆ. ಓಕೆ, ಎಲ್ಲದಕ್ಕೂ ನಂಬರಿಂಗ್ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ಈಸಿ ಆಗುತ್ತೆ. ನೋಡಿ, ಇದು ನೋಡಿ, ಈಗ ಸಿ, ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಈಸಿ ಮೆಥಡ್ ಹೇಳ್ತೇನೆ. ಯಾವ್ದನ್ನ? ಈ ಆರ್ಡರ್ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಈಸಿ ಮೆಥಡ್ ಏನು ಅಂದ್ರೆ, ನೀವು ಇದನ್ನ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್
CFILORUX ಅಂತಿದೆ. ಓಕೆ, ಸೊ ಇದು ಬರ್ಕೊಳ್ಳಿ, ರೈಟ್ ಡೌನ್ ದಿಸ್ ಥಿಂಗ್ಸ್ ಎರಡೂ ಬರ್ಕೊಳ್ಳಿ. ಇದರಿಂದ ನಿಮ್ಗೆ ಇದರಿಂದ ಈಸಿ ನೆನ್ಪಿಕೊಳ್ಳೋದೇನು, ಇದು ನೋಡಿ ಒಂದ್ಸಲ ಇದು CF, ಇದನ್ನ ಅಬ್ಸರ್ವ್ ಮಾಡಿ, CFILORUX ಸಿಫ್ಲೋರಾಕ್ಸ್ ಅಂತಿದೆ. ಒಂದ್ ರೀತಿ ಮೆಡಿಸಿನ್ ನೇಮ್ ಇದೆ. ಸಿಫ್ಲೋರಾಕ್ಸ್ ನೆನ್ಪಿಟ್ಕೊಂಡ್ರೆ ಇದು 3 ಟೇಬಲ್ ಇದೆ ನಿಮಗೆ. 3 ಟೇಬಲ್ ನೆನ್ಪಿಟ್ಕೊಂಡು ಸಿಫ್ಲೋರಾಕ್ಸ್ 3 ಟೇಬಲ್ 3, 6, 9, 12, 15, 18, 21 ಸಿಫ್ಲೋರಾಕ್ಸ್. ಇದೊಂದು EJOTY ಅಂತಿದೆ. ಜ್ಯೋತಿ ಅಂತ ನೆನ್ಪಿಕೊಳ್ಳಿ. ಜ್ಯೋತಿಗೆ ಈ ಸೇರಿಸಿದೆ ಇದು ಜ್ಯೋತಿ. ಅದೇನು 5, 10, 15, 20, 25. ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಷ್ಟೇ ನಂಬರ್ ಗೊತ್ತಾಗಲ್ಲ. ಜ್ಯೋತಿಯಲ್ಲಿ ಜ್ಯೋತಿ 15. ಹಾಗಾದ್ರೆ ಇದು ಮುಂದಿನ 4 ಹಿಂದಿನ 4 ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಇದನ್ನ ಜ್ಯೋತಿ ಅಂತ ನೆನ್ಪಿಕೊಳ್ಳಿ. ಈ ಜ್ಯೋತಿ ಅಂತ ಹಾಕ್ಬೋದು. 5 ಇಂದ 25 ನಂಬರ್ ಇದೆ ಅಂತ ಈ ಇದರಲ್ಲಿ, ಈ ಆರ್ಡರ್ ಅಲ್ಲಿ ನೋಡಿ. ಈಗ 5 ಇದೆ, ಜ್ಯೋತಿ J10 ಇದೆ, JOTY, ಹೌದಾ? 5, 10, 15, 20 ಇಲ್ಲ J10 ನೆನ್ಪಿಟ್ಕೊಂಡ್ರೆ ಇದು ಹಿಂದಿನ ಸ್ವಲ್ಪ ನೆನ್ಪಿರುತ್ತೆ ನಿಮ್ಗೆ ಈಸಿಲಿ. ಅಥವಾ ಸಿಫ್ಲರಾಕ್ಸ್ ನೋಡಿ, ಇದನ್ನ ಸ್ಪೆಲ್ಲಿಂಗ್ ನೆನ್ಕೊಳ್ಳಿ. ಸಿಫ್ಲರಾಕ್ಸ್ CFILORUX ಇದೊಂಥರ ಮೆಡಿಸಿನ್ ನೇಮ್ ಇದೆ. ಇದನ್ನ ಕೂಡ ನೀವು ನೆನ್ಪಿಟ್ಕೊಂಡು ಈಸಿಲಿ ಯು ಕ್ಯಾನ್ ರೀಕಾಲ್ ದ ನಂಬರ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಆಯ್ತು, ಇದನ್ನ ಬರ್ಕೊಬಿಟ್ರೆ ಸಾಕು ನೀವು ಎಕ್ಸಾಮ್ ಹಾಲ್ಗೆ ಹೋದ ನಂತರ. ಎಕ್ಸಾಮ್ಗೆ ಹೋದ್ರೆ ಇಷ್ಟು ಬರ್ಕೊಬಿಟ್ರೆ ಸಿಫ್ಲರಾಕ್ಸ್ CFIL ಇದನ್ನ ನೀವು ಬೈಪಟ್ ಹಾಕ್ಬಿಡಿ. ಇದನ್ನ ಜ್ಯೋತಿಯನ್ನು ಬೈಪಟ್ ಹಾಕಿ. ಸಿಂಪಲ್, ನಿಮ್ಗೆ ಇದು 3 ಟೇಬಲ್, ಇದು 5 ಟೇಬಲ್. ಆಗ ನಿಮ್ಗೆ ನಂಬರ್ಸ್ ಈಸಿಲಿ ಗೊತ್ತಾಗುತ್ತೆ ಅಂತ, ಕೋಡಿಂಗ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಓಕೆ, ನೋಡೋಣ ಕ್ವಶನ್ಸ್ ನೋಡೋಣ. ಕ್ವಶನ್ಸ್ ಯಾವ ತರ ಬರುತ್ತೆ ಅಂತ ನೋಡಿ. ಕ್ವಶನ್ಸ್ ಈ ತರ ಇದೆ. ಕ್ವಶನ್ಸ್ ಏನಿದೆ ನೋಡಿ, ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾವು ಲೆಟರ್ ಕೋಡಿಂಗ್ ಅಂತೇವೆ. ಲೆಟರ್ಸ್ ಇದೆಯಲ್ಲ, ಲೆಟರ್ ಕೋಡಿಂಗ್. ಕೋಡಿಂಗ್ ಲ್ಯಾಂಗ್ವೇಜ್ ಬ್ರಿಂಜಾಲ್ ಈಸ್ ರಿಟನ್ ಆಸ್ ಈ ತರ ಬರ್ದಾರ. ಓಕೆ, ಅದ ಏನ್ ಬರ್ದಾರ ನೋಡೋಣ. ಅದನ್ನ ನೀವೇನ್ ಮಾಡ್ಬೇಕು, ಅದನ್ನ ಬರೆಯುವಾಗ ಈ ತರ ಬರ್ಕೋಬೇಕು. ಬ್ರಿಂಜಾಲ್ ಹೌದಾ, BRINJAL. ಬ್ರಿಂಜಾಲ್ ಇಸ್ ರಿಟನ್ ಆಸ್ LAJNIRB. ಸೊ ನೀವು ಇದನ್ನ ಅಬ್ಸರ್ವ್ ಮಾಡ್ಬೇಕು. 1 ಸೆಕೆಂಡ್ ಅಲ್ಲಿ ಏನಪ್ಪಾ ಬಿ ಇದ್ದಿದ್ದು ಎಲ್ಲಿ ಹೇಗಾಗಿದೆ, ಆರ್ ಇದ್ದು ಹೇಗಾಗಿದೆ, ಅಥವಾ BRI. ಓಕೆ, ಇಲ್ಲಿ ನೋಡಿ, ಬಿ ಫಸ್ಟ್ ಬಂತಲ್ಲ, ಫಸ್ಟ್ ಲೆಟರ್ ಲಾಸ್ಟ್ ಗೆ ಹೋಗಿದೆ, ಈ ಲೆಟರ್ ಇಲ್ಲಿದೆ, ಆರ್ ಇಲ್ಲಿ ಬಂತು, ಐ ಇಲ್ಲಿ ಬಂತು, ಎನ್ ಇದಲ್ಲೇ ಇದೆ. ಕರೆಕ್ಟಾ? ಇದೇನಾಯ್ತು, ಎಕ್ಸ್ಚೇಂಜ್ ಆಗ್ತಾ ಬಂತು. ಸರಿನಾ? ಓಕೆ, ಹಾಗಾದ್ರೆ ನಾವು ಕೂಡ ಈ ಲೇಡಿ ಫಿಂಗರ್ ನ ಏನ್ ಮಾಡ್ಬೇಕು ನೋಡಿ, LADYFINGER ನ ಉಲ್ಟಾ ಬರೀಬೇಕು. ಸಿಂಪಲ್, LADY ಲೇಡಿ, FINGER, REGNIFIDAL, REG ಎಲ್ಲಿದೆ, REG ಎಲ್ಲಿದೆ ಅಲ್ಲ. ಓಕೆ, ಸಿ ಇಸ್ ದ ಆನ್ಸರ್. LADYFINGER. ಸೊ ಇದನ್ನ ನಾವು ಐಡೆಂಟಿಫಿಕೇಶನ್ ಮಾಡೋದು ಕಲಿಬೇಕು ಕ್ವಿಕ್ ಆಗಿ. ಕ್ವಿಕ್ ಇರ್ಬೇಕು ಮೈಂಡ್ ನಿಮ್ಗೆ. ಹೇಗೆ ಕ್ವಿಕ್ ಆಗುತ್ತೆ? ಪ್ರಾಕ್ಟೀಸ್. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಕ್ವಿಕ್ ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ಲ? ಈ ತರ ಲೆಟರ್ ಕೊಡ್ತಾರೆ. ನೆಕ್ಸ್ಟ್ 1 by 1 ಕ್ವಶನ್ಸ್ ನೋಡ್ತಾ ನೋಡಿ. ಸೋಬರ್ ಇಸ್ ಫಸ್ಟ್ ನೀವು ಬರ್ಕೊಳ್ಳೋ ಕೆಲಸ ಏನು, ಹಿಂಗ್ ಬರೀಬೇಕು. SOBER. ಸೋಬರ್ ನ ಹೇಗೆ ಬರ್ದಿದ್ದಾರೆ? ಸೊ ಇದನ್ನ RNADQ. ಫಸ್ಟ್ ಇಂದ ಲಾಸ್ಟಿಗೆ ಹೋಗಿಲ್ಲ ಅಲ್ಲ, ಇದು ಆಗಿಲ್ಲ. ಎಸ್ ಇದು ಆರ್ ಆಗಿದೆ, ಓ ಇದು ಎನ್ ಆಗಿದೆ, ಬಿ ಇದು ಎ ಆಗಿದೆ, ಇ ಡಿ ಇದೆ, ಆರ್ ಕ್ಯೂ ಇದೆ. ಎಸ್ ಆರ್ ಆಗ್ಲಿಕ್ಕೆ ಏನಾಯ್ತಪ್ಪ, ನಮ್ಗೆ ಇದು ನೋಡ್ಬೇಕು ಅವಾಗ. ಎಸ್ ಹೇಗೆ ಆರ್ ಆಯ್ತು, ಇದನ್ನ ನೋಡಿ, ಇದು ಗೊತ್ತಿರ್ಬೇಕು ನಿಮ್ಗೆ. ಇದನ್ನ ಮೆಮೊರಿ ಮಾಡ್ಬೋದು. ಎಸ್ ಎನ್ನ ಆರ್ ಬರ್ದಿದ್ದಾರೆ. ಸೊ ಎಸ್ ಇಂದ ಆರ್ ಬರ್ದಿದ್ದಾರೆ. ಎಸ್ ಇಂದ ಆರ್ ಅಂದ್ರೆ ಪ್ರೀವಿಯಸ್ ಹೋಗಿದವನಲ್ಲ, -1 ಆಗಿದೆ. ಓಕೆ, -1 ಮಾಡಿದ್ದಾರೆ. ಕರೆಕ್ಟಾ? ಎಸ್ ಆರ್ ಹೇಗಾಯ್ತು, -1 ಆಯ್ತು. ಓ ಇದ್ ಎನ್ ಬರ್ದಾರೆ, ಇದೂನು -1. ಬಿ ಇದ್ದಿದ್ದು ಎ ಬರ್ದಾರೆ, ಇದನ್ನು -1. ಸೊ ನೆಕ್ಸ್ಟ್ ಏನು, ಇ ಇದ್ದಿದ್ದು ಡಿ ಬರ್ದಿದ್ದಾರೆ, ಇದು -1. ಆರ್ ಇದ್ದಿದ್ದು ಕ್ಯೂ ಬರ್ದಿದ್ದಾರೆ, -1. ಹಾಗಾದ್ರೆ ಪ್ರತಿಯೊಂದು ಲೆಟರ್ ಏನ್ ಮಾಡಿದ್ದಾರೆ, -1 ಮಾಡಿದ್ದಾರೆ ನೋಡಿ. -1, -1, ಎಲ್ಲ -1. ಹಾಗಾದ್ರೆ ಲೋಟಸ್, LOTUS -1 ಮಾಡಿ. -1 ಅರ್ಥ ಏನು? ಇದ್ರ ಹಿಂದೆ ಯಾವ್ದು ಬರುತ್ತೆ, ಎಲ್ ಹಿಂದೆ ಯಾವ್ದು ಬರುತ್ತೆ? ಎಲ್ ಹಿಂದೆ ಕೆ ಬರುತ್ತಲ್ಲ, IJKL. NO, ಟಿ ಹಿಂದೆ ಎಸ್ ಬರುತ್ತೆ, ಯು ಹಿಂದೆ ಟಿ ಬರುತ್ತೆ, ಎಸ್ ಹಿಂದೆ ಆರ್ ಬರುತ್ತೆ ನೋಡಿ.
ಪ್ರೀವಿಯಸ್ ಎಲ್ಲ -1 ಮಾಡಿದ್ರೆ ಆಯ್ತು. KNSTR. ಆಪ್ಷನ್ ಎ ಇಸ್ ದ ಡೈರೆಕ್ಟ್ ಆನ್ಸರ್. ಆಪ್ಷನ್ ಎ KNSTR. ಅರ್ಥ ಆಯ್ತಾ? ಸೊ ಈ ತರ ನೋಡಿ, ಇದೊಂದೇನಾಯ್ತು, ಇದ್ರಲ್ಲಿ ಒಂದು ಪ್ಯಾಟರ್ನ್ ಕಲ್ತ್ರಿ ನೀವು ಯಾವ ತರ ಬರಿಬಹುದು. ರಿವರ್ಸ್ ಅಲ್ಲಿ ಬರಿದಾರೆ, ಎಲ್ಲಿದ್ದು ಎಂಡ್ ಹೋಗಿದೆ. ನೆಕ್ಸ್ಟ್ ಇದ್ರಲ್ಲಿ ಒಂದು ಪ್ಯಾಟರ್ನ್ ಕಲ್ತ್ರಿ. ಓಕೆ, ಸೊ -1 ಬರ್ದು ಇದನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇದೊಂದು ನೋಡಿ, ರೋಡ್ ನ ಹೇಗೆ ಬರ್ದಿದ್ದಾರೆ, URDG ಅಂತ ಬರ್ದಿದ್ದಾರೆ. ಏನಾಗಿರ್ಬೋದು, ಲಾಸ್ಟ್ ಅಂತೂ ಹೋಗಿಲ್ಲ. ಆರ್ ಇದು ಯು ಆಗಿದೆ, ಓ ಇದು ಆರ್, ಎ ಇದು ಡಿ, ಡಿ ಇದು ಜಿ ಆಗಿದೆ. ಸೊ ಆರ್ ಇಂದ ಯು ಹೇಗೆ ಬಂತು, ABCD ಹೋಗ್ಬೇಕು ಮತ್ತೆ ನಾವು. ಆರ್ ಇಂದ ಹೇಗೆ ಬಂತಪ್ಪ, ABCD ಸ್ಟಡಿ ಮಾಡೋದು. ಆರ್ ಇಂದ ಯು ಯಾಕೆ ಬರುತ್ತೆ, ಆರ್ ಇಲ್ಲಿದೆ, ಯು ಇಲ್ಲಿದೆ. ಓಕೆ, ಇಲ್ಲಿ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಹೋಗಿದ್ದಾರೆ. ಏನ್ ಮಾಡಿದ್ದಾರೆ, 3 ಸ್ಟೆಪ್ ಹೋಗಿದ್ದಾರೆ. ಇಲ್ಲಿಂದ ಇಲ್ಲಿ ಏನಿದೆ, +3 ಆಗಿದೆ. ಓ ಇಂದ ಆರ್ ಕೂಡ 3 ಸ್ಟೆಪ್ ಆಗಿದೆ ನೋಡ್ಕೊಳ್ಳಿ. ಓ ಇಂದ ಆರ್, ಓ ಟು ಆರ್ ಕೂಡ 3 ಸ್ಟೆಪ್. ಓ ಟು ಆರ್, ಓ ಇಂದ ಆರ್ಗೆ 1 2 3 ಸ್ಟೆಪ್. ಯಸ್, ಇದು ಕೂಡ 3 ಸ್ಟೆಪ್. ಕರೆಕ್ಟಾ? ಇದು ಕೂಡ ಎ ಇಂದ ಡಿಗೆ ABCD, ಎಸ್ 3 ಸ್ಟೆಪ್. ಹಾಗಾದ್ರೆ ಡಿ ಇಂದ ಜಿಗೆ DEFG, ಇದು ಕೂಡ 1 2 3 ಸ್ಟೆಪ್. ಹಾಗೆ ನಾವು ಸ್ವಾನ್ ಅನ್ನ ಬರೆಯುವಾಗ ಇದು ಕೂಡ ನಾವು +3 ಮಾಡಲೇಬೇಕು. +3 ಯಾವತ್ತು ನೋಡಿ, STUV. ಓಕೆ, ವಿ ಬರುತ್ತೆ. WXYZ, ಡಬ್ಲ್ಯೂ ಇದ್ದಿದ್ದು 3 ಸ್ಟೆಪ್, ಝಡ್ ಬರುತ್ತೆ. ಎ ಇಂದ 3 ಸ್ಟೆಪ್, ಡಿ ಬರುತ್ತೆ. ಎನ್ ಇಂದ 3 ಸ್ಟೆಪ್ ಮುಂದೆ MNOPQ, ಕ್ಯೂ ಬರುತ್ತೆ. 1 2 3 ಕ್ಯೂ ಬರುತ್ತೆ. VZDQ, VZDQ ನೋಡಿ, ಆನ್ಸರ್ ಸಿಕ್ಬಿಡುತ್ತೆ. ನೀವು ಆಪ್ಷನ್ಸ್ ನೋಡೋ ಅವಶ್ಯಕತೆನೇ ಇಲ್ಲ, ನೀವು ಹಾಕೋ ಆನ್ಸರ್ ಇರುತ್ತೆ ಅಲ್ಲಿ. VZDQ ಇಲ್ಲಿದೆ. ಸೊ ದಿಸ್ ಇಸ್ ದ ಕೋಡಿಂಗ್. ಈ ತರ ನೀವು ಲೆಟರ್ ನ ಐಡೆಂಟಿಫಿಕೇಶನ್ ಮಾಡೋದು ಕಲ್ತ್ರೆ ದ ಆನ್ಸರ್ ವಿಲ್ ಬಿ ಈಸಿ. ಲೆಟರ್ ಕೋಡಿಂಗ್ ಜೊತೆಗೆ ಮತ್ತೆ ನಂಬರ್ ಕೋಡಿಂಗ್ ಅಂತ ಇರುತ್ತೆ, ನೆನಪಿರ್ಲಿ ಆಯ್ತಾ. ಓಕೆ ನೋಡಿ, ದಿಸ್ ಇಸ್ ದ ನಂಬರ್ ಕೋಡಿಂಗ್. ಇದಕ್ಕೆ ನಂಬರ್ ಕೋಡಿಂಗ್ ಏನಲ್ಲ, ನಂಬರ್ ವಿತ್ ಲೆಟರ್ ಕೋಡಿಂಗ್. ಲೆಟರ್ ಮತ್ತೆ ನಂಬರ್ ಎರಡು ಇದೆ ನೋಡಿ. ಡೆಲ್ಲಿ ಈಸ್ ಕೋಡ್ ಆಸ್ DELHI. ಇದನ್ನ ಹೇಗೆ ಕೋಡ್ ಮಾಡ್ತಾರೆ, 735473541 ಅಂತ ಕೋಡ್ ಮಾಡ್ತಾರೆ. ಅಂಡ್ ಕಲ್ಕತ್ತಾಗಿ ಕೋಡ್ ಕೊಡ್ತಾರೆ. ಕಲ್ಕತ್ತಾ ನೋಡಿ, ಕಲ್ಕತ್ತಾ ಬರ್ತೇನೋ, CALCUTTA, ಕಲ್ಕತ್ತಾಗಿ ಕೋಡು 82589662. ಓಕೆ, ದೀಸ್ ಆರ್ ದ ಕೋಡ್ಸ್ ಫಾರ್ ದೀಸ್ ಟೂ ಥಿಂಗ್ಸ್. ಇವಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡಲಿ. ಡಿಗೆ 7 ಹೇಗೆ ಬಂತಪ್ಪ, D4 ಇದೆ ಅಲ್ಲ. ಯೂಶುವಲಿ ನಾವು ಲೆಟರ್ ವೈಸ್ ನೋಡಿದ್ರೆ ABCDK, ಡಿಗೆ 4 ಬರುತ್ತೆ, ಬಿಗೆ 2 ಬರುತ್ತೆ, ಇಲ್ಲಿ ಎಗೆ 1 ಬರುತ್ತೆ, ಎಗೆ 2 ಕೊಟ್ಟಿದ್ದಾರೆ, ಎಲ್ಲಿ 5 ಕೊಟ್ಟಿದ್ದಾರೆ. ಹೇಗೆ, ಓಕೆ, ಇದನ್ನ ಅಬ್ಸರ್ವ್ ಮಾಡಿ. ಕೇಳಿದ್ದು ಯಾವುದು, ಕ್ಯಾಲಿಕಟ್ ಕೇಳಿದ್ದಾರೆ. CALICUT ಕೇಳಿದ್ದಾರೆ, ಕ್ಯಾಲಿಕಟ್. ಸೊ ಏನ್ ಮಾಡಬೇಕು, ಯೋಚನೆ ಮಾಡಬೇಕು. C8, ಓಕೆ, C8 ಕೊಡೋಣ. 18 ಸ್ಟಾರ್ಟ್ ಆಗಿದೆ. ಸೊ ಬಿ ಆನ್ಸರ್ ಆಗಲ್ಲ, ಎ ಆನ್ಸರ್ ಆಗಲ್ಲ. ಎಗೆ 2 ಕೊಟ್ಟಿದ್ದಾರೆ, ಎಗೆ 2 ಕೊಡಿ. ಎಲ್ಲಿಗೆ, ಓಕೆ, ಎಲ್ಲಿಗೆ 5 ಕೊಟ್ಟಿದ್ದಾರೆ, ಎಲ್ಲಿಗೆ 5 ಕೊಡೋಣ. ಐಗೆ 1 ಕೊಟ್ಟಿದ್ದಾರೆ, ಐಗೆ 1 ಕೊಡೋಣ. ಸಿಗೆ 8, ಮತ್ತೆ ಯುಗೆ 9, ಟಿಗೆ 6 ನೋಡಿ. ಟಿ 6 ಹೊಡಿದಾರಲ್ಲ. ಎಸ್, ದಿಸ್ ಇಸ್ ದ ಆನ್ಸರ್. 8251 8251 896. ಸಿ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಇಷ್ಟೇ. ಕೋಡಿಂಗ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನಾವು. ಯಾವ ತರ ಕೋಡಿಂಗ್ ಆಗ್ಬೋದು ನೋಡಿ. ಲೆಟರ್ ಕೋಡಿಂಗ್ ಡಿಫ್ರೆಂಟ್ ಇತ್ತು, ಈಗ ಈ ಕೋಡಿಂಗ್ ಡಿಫ್ರೆಂಟ್ ಇದೆ. ನಂಬರ್ಸ್ ಯಾವ ತರ ಸ್ಕಿಪ್ ಮಾಡ್ಕೊಟ್ಟಿದ್ದಾರೆ, ಸಿ ಇಂದ 80 ಏನೋ ಸಂಬಂಧ, ಈ ತರ ಇರುತ್ತೆ ಅದು. ದಿಸ್ ಇಸ್ ಕೋಡೆಡ್ ಆನ್ಸರ್ ಅಂತ ಹೇಳಿದ್ರೆ ಈ ತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಇದು ನೋಡಿ, ಇಸ್ ಮ್ಯಾನ್ ಇಸ್ ಕೋಡ್ ಆಸ್ 13 1 14 ಅಂತ. ಮ್ಯಾನ್, MAN. ದೆನ್ ಹೌ ವಿಲ್ ಟೈಮ್ ವಿಲ್ ಕೋಡ್ ಅಂತ ಕೇಳ್ತಾರೆ. ಟೈಮ್ M13 ಕೊಟ್ಟಿದ್ದಾರೆ, ಎಗೆ 1, N14. ಓಕೆ, ಸೊ ನಮಗೆ ABCD ಪಕ್ಕ ಗೊತ್ತಿದ್ರೆ ಎಗೆ 1 ಇದೆ, ಎಮ್ಗೆ 13 ಇದೆ, ಎನ್ಗೆ 14 ಇದೆ. ಎಸ್, ಎಕ್ಸಾಕ್ಟ್ಲಿ. ನಂಬರಿಂಗ್ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೆ ಏನು ಮಾಡಿಲ್ಲ ಅವ್ರು. ಏನ್ ಮಾಡಿದಾರೆ, ನಂಬರಿಂಗ್. ಟೈಮಿಗೆ ಏನ್ ಬರುತ್ತೆ ಅಂತ ನೀವು ಮಾಡ್ಬೇಕು. ಟಿಗೆ ಏನ್ ಬರುತ್ತೆ ಟೈಮ್ ಅಲ್ಲಿ, ಅದನ್ನ ನೀವು ಐಡೆಂಟಿಫೈ ಮಾಡಿ. ಟೈಮ್, T is 20th letter, ನೆನಪಿರ್ಲಿ. I is 9th letter, M is 13th letter, E is 9th letter, ಸಾರಿ 5th letter. 29 13 5 ನೋಡಿಬೇಕಿರಲ್ಲಿ. ಅಬ್ಸರ್ವ್ ದಿಸ್, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದನ್ನ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಟೈಮ್ ಅಲ್ವಾ ನೋಡಿ, ಟೈಮ್ 20, I 9, M 13, E 5. 29 13 5, 29 13 5, 29 13 5. ಎಕ್ಸಾಕ್ಟ್ಲಿ. ಓಕೆ, ಎ ಇಸ್ ದ ಆನ್ಸರ್. ಸೊ ಈ ತರ
ನೀವು ಕೋಡಿಂಗ್ ನ ಈಸಿಲಿ ಸೊಲ್ಯೂಷನ್ ಮಾಡಬಹುದು. ತುಂಬಾ ಈಸಿ ಇದು. ಈ ಪ್ರಾಕ್ಟೀಸ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ನಿಮ್ಗೆ ನಾನ್ ಮಾಡಲ್ಲ, ಇದನ್ನ ನೀವೇ ಮಾಡ್ಬೇಕು. ಕ್ವಶನ್ಸ್ ನ ಬರ್ಕೊಳ್ಳಿ, ಆರಾಮಾಗಿ ಮಾಡಿ. ಇದು ನಿಮ್ಗೆ ಟ್ರ್ಯಾಕ್ ಈಸ್ ಏನು, ಟ್ರ್ಯಾಕ್ ನ ಹೇಗೆ ನೋಡಿ, TRACK ಟ್ರ್ಯಾಕ್ ನ ಏನ್ ಮಾಡಿದ್ದಾರೆ, BATMP ಅಂತ ಬರೆದಿದ್ದಾರೆ. BATMP ಇದನ್ನ ನೀವು ಕೋಡಿಂಗ್ ಮಾಡಿ. KACRT ನ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಸೊ ನಿಮ್ಮ ಬುದ್ಧಿಗೆ ಬಿಟ್ಟಿದ್ದು. T ಇದ್ದಿದ್ದು B ಆಗಿದೆ, ಏನಾಗಿದಪ್ಪ, T ಹೇಗೆ B ಆಯ್ತು, R ಹೇಗೆ ಆಯ್ತು, A ಇದ್ದಿದ್ದು ಹೇಗೆ C ಆಯ್ತು, ಹೀಗೆ ಟ್ರ್ಯಾಕ್ ಇದ್ದಿದ್ದು BATMP ಮಾಡಿದ್ದಾರೆ. ಏನಾಗಿರ್ಬೋದು ಇಲ್ಲಿ, ನೀವು ತಲೆ ಕೆಡಿಸ್ಕೊಳ್ಳಿ ಏನಾಗಿರಬಹುದು ಅಂತ. ಓಕೆ, ನಿಮ್ ಕೆಲಸ ಅದು, ನೀವೇ ಮಾಡ್ಬೇಕಿದೆ, ನಾನು ಮಾಡಲ್ಲ. ಏನಾಗಿರ್ಬೋದು, T ಮತ್ತೆ B ಯಾಕಾಯ್ತು ಅಂತ ನೋಡಿ. T ಮತ್ತೆ B ಯಾಕಾಯ್ತು ಇದು ನೋಡ್ರಿ, ಗೊತ್ತಾಗ್ಬೋದು ನಮ್ಗೆ T ಮತ್ತೆ B ಯಾಕಾಯ್ತು ಅಂತ. T ಇದ್ದು B ಆಗಿದೆ, T B ಆಯ್ತು, R ಇದು A ಆಗಿದೆ. A ಇದ್ದಿದ್ದು T ಆಗಿದೆ, A ಇದ್ದಿದ್ದು M ಆಗಿದೆ. ಸಾರಿ, M ಅಲ್ಲ, C ಇದು M ಆಗಿದೆ, A ಇದು P ಆಗಿದೆ. ಏನ್ ಮಾಡ್ಬೇಕು ಇದನ್ನ, ಸಿಂಪಲ್. ಇದ್ರ ಸೊಲ್ಯೂಷನ್ ಎಲ್ಲೇ ಇರುತ್ತೆ ನೋಡಿ. ಯಾವ್ದು ಗೊತ್ತಾಗ್ತಿಲ್ಲ ಅಂದ್ರೆ ಏನ್ ಮಾಡಿದಾರೆ ಅಂತ ಹೇಳ್ತೇನೆ ನೋಡಿ. T ಗೆ B ಬರ್ದಾರ, T ಗೆ B ಬರೀರಿ. R ಗೆ ಏನ A ಬರೀರಿ, A ಗೆ T ನ T ಬರೀರಿ, C ಗೆ M M ಬರೀರಿ, K ಗೆ P ನ P ಬರೀರಿ. PTMAB is the answer. ಸಿಂಪಲ್. ನಮಗೆ ಲೆಟರ್ ನೋಡ್ತಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಏನೋ ಇಲ್ಲಿ ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅಂತ. ಏನಾದ್ರೂ ಒಂದು ಮಿಸ್ಟೇಕ್ ಮಾಡಿರ್ತಾರೆ ಅವ್ರು ಇಲ್ಲಿ, ನಮ್ಗೆ ಗೊತ್ತಾಗೋ ಮಾಡಿರ್ತಾರೆ. ಓಕೆ, ಫಸ್ಟ್ ಕ್ವಶನ್ ಈಸಿ ಇತ್ತು. ಸೆಕೆಂಡ್ ಕ್ವಶನ್ ನೋಡಿ, PARGT is called as a MOPGM. ಹೇಗಾಗುತ್ತೆ ಹಾಗಿದ್ರೆ, ಏನಾಗ್ಬೋದು, RATGT ಏನಾಗುತ್ತೆ ನೋಡಿ. T ಗೆ M ಹಾಕಿದಾರಲ್ಲ ನೋಡಿ, T ಗೆ M ಹಾಕಿದ್ದಾರೆ, ಇಲ್ಲೂ T ಗೆ M ಹಾಕಿದ್ದಾರೆ, R ಗೆ P ಹಾಕಿದ್ದಾರೆ. T ಗೆ ನಾವು M ಹಾಕೋಣ, ಇಲ್ಲಿ R ಗೆ P ಹಾಕೋಣ, A ಗೆ O ಹಾಕಿದ್ದಾರೆ, G ಗೆ G ನೇ ಹಾಕಿದ್ದಾರೆ. POMGM B ಇದು ಸಿಗ್ತದೆ, ಆನ್ಸರ್ ಸಿಗ್ತದೆ ಅಲ್ವಾ. ಸೊ ಇದನ್ನ ಟ್ರೈ ಮಾಡಿ ನೋಡ್ಬೇಕು ನೀವು. ಡಿಫ್ರೆಂಟ್ ಇರುತ್ತೆ, ಒಂದೇ ತರ ಇರಲ್ಲ ಮತ್ತೆ, ಆಯ್ತಾ. ಕೋಡಿಂಗ್ ಇಸ್ ಡಿಫ್ರೆಂಟ್ ಗೈಡ್ಸ್. ಸೊ ಇದನ್ನ ನಿಮ್ ಕೆಲಸ. ಈಗ ಒಂದ್ ಕ್ವಶನ್ ನೀವು ಮಾಡಿ, ಆಮೇಲೆ ಈ ಕ್ವಶನ್ ನೀವು ಸಾಲ್ವ್ ಮಾಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಜೊತೆಗೆ ಇದು ಕೂಡ ನೀವೇ ಸ್ಕ್ರೀನ್ಶಾಟ್ ತಗೊಂಡ್ ಮಾಡಿ. ಒಂದು ವರ್ಕ್ಶೀಟ್ ನ ಕೂಡ ವಾಟ್ಸಪ್ ಅಲ್ಲಿ ಇದು ಹಾಕ್ತೇನೆ ನಾನು, ಅದರಲ್ಲಿ ಗ್ರೂಪ್ ಅಲ್ಲಿ ಹಾಕ್ತೇನೆ. ಗ್ರೂಪ್ ಅಲ್ಲಿ ಅಂದ್ರೆ ನಿಮಗೆ ಸ್ಟಡಿ ಮೆಟೀರಿಯಲ್ ಹಾಕ್ತೇನೆ. ಸೊ ನೀವು ಅದನ್ನು ಕೂಡ ಮಾಡಿ. ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ನಾವು ಕೋಡಿಂಗ್ ಡಿಕೋಡಿಂಗ್ ಕ್ಲಾಸ್ ನ ಅರ್ಥ ಆಗಿದೆ ಅನ್ಕೋತೇನೆ. ಕೋಡಿಂಗ್ ಅಂದ್ರೆ ಡಿಕೋಡಿಂಗ್ ಅಂದ್ರೆ ಅಂತ. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಬೈ ಬೈ. ವರ್ಕ್ಶೀಟ್ ನ ಕಂಪ್ಲೀಟ್ ಮಾಡಿ, ಗೊತ್ತಾಗದಿರ ಕೇಳಿ, ನಾನು ಹೇಳ್ಕೊಡ್ತೇನೆ. ಓಕೆ, ಬಾಯ್.